ನಗರದಲ್ಲಿ ಇತ್ತೀಚೆಗೆ ಜನರಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ವಿಶ್ವಾಸ ಇಡೋದಕ್ಕೆ ಟೈಮ್ ಇಲ್ಲ. ಆದ್ರೂ ಇವತ್ತಿಗೂ ಹಳ್ಳಿಗಳಲ್ಲಿ ಇಂತಹ ಶಕ್ತಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇಂತಹದೇ ಒಂದು ದ್ವೀಪ ಆಫ್ರಿಕಾದಲ್ಲಿದೆ. ಪ್ರವೀಣನ್ನ ಕೆಲಸದ ಕಾರಣಕ್ಕೆ ಆಫ್ರಿಕಾಗೆ 2 ತಿಂಗಳ ಮಟ್ಟಿಗೆ ಕಳಿಸ್ಕೊಡ್ತಾರೆ. ಪ್ರವೀಣ್, ನೀನ್ 2 ತಿಂಗಳ ಮಟ್ಟಿಗೆ ಆಫ್ರಿಕಾಗೆ ಕೆಲ್ಸದ ಮೇಲೆ ಹೋಗ್ಬೇಕಾಗತ್ತೆ. ಅಲ್ಲಿ ನಮ್ಮ ಕಂಪನಿ ಇದೆಯಲ್ಲ, ಅಲ್ಲಿ ಲೇಟೆಸ್ಟ್ ಮಷಿನರಿನ ಇನ್ಸ್ಟಾಲ್ ಮಾಡಿದೀವಿ. ಮತ್ತೆ ಆ ಎಲ್ಲ ಮಿಷಿನ್ಸ್ನ ನೋಡ್ಕೊಳ್ಳೋದಕ್ಕೆ ನೀನ್ ಎಕ್ಸ್ಪರ್ಟ್ ಆಗಿದ್ಯಾ. ಅಲ್ಲಿಗೆ ನೀನು ಟ್ರೈನರ್ ಆಗಿ ಹೋಗ್ತಿದ್ಯಾ. ಸರ್, ಅದು ಆಕ್ಚುಲಿ ಲಾಸ್ಟ್ ವೀಕ್ ತಾನೇ ನನ್ನ ಮದುವೆ ಆಗಿದೆ. ನಾನು ಆಲ್ ರೈಟ್ ನೀನ್ ನಿನ್ ವೈಫ್ ಜೊತೆ ಹೋಗ್ಬೋದು. ನಾಳೆ ಫ್ಲೈಟ್ ಇದೆ. ನೀನ್ ಇವತ್ತೇ ಹೋಗ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡು. ಥ್ಯಾಂಕ್ ಯು ಸರ್. ಮತ್ತೆ ಪ್ರವೀಣ್ ತನ್ನ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಸುಧಾ, ಎಲ್ಲಿದ್ಯಾ ನೀನು? ಬಂದೆ. ಬೇಗ ಬಾ ಸುಧಾ, ಎಲ್ಲಿದ್ಯಾ? ಏನಾಯ್ತು? ಸಾರ್ಗೆ ಒಗ್ಗರಣೆ ಹಾಕ್ತಿದ್ದೆ. ಏನಿವತ್ತು ಆಫೀಸಿಂದ ಬೇಗ ಬಂದಿದ್ದೀರಾ? ಬೇಗ ಪ್ಯಾಕಿಂಗ್ ನ ಶುರು ಮಾಡ್ಕೋ ಸುಧಾ, ನಾಳೆ ಫ್ಲೈಟ್ ಇದೆ. ಇಷ್ಟು ಬೇಗನಾ? ಆದ್ರೆ ಏನಾಯ್ತು? ಎಲ್ಲಿಗೆ ಹೋಗ್ತಿದೀವಿ ನಾವು? ಆಫ್ರಿಕಾನಾ? ಆದ್ರೆ ಯಾಕೆ? ಅಯ್ಯೋ, ಹನಿಮೂನ್ಗೋಸ್ಕರ. ಹನಿಮೂನ್ಗೆ ನಿಮ್ಗೆ ಆಫ್ರಿಕಾನೇ ಸಿಕ್ಕಿದ್ದ? ಲಂಡನ್, ಅಮೆರಿಕಾ, ಸ್ವಿಟ್ಜರ್ಲೆಂಡ್ ಇದೆಲ್ಲ ನೆನ್ಪಾಗ್ಲಿಲ್ವಾ? ಅಯ್ಯೋ ದೇವ್ರೆ, ಆಫೀಸ್ ಕಡೆಯಿಂದ ಹೋಗ್ತಾ ಇದೀವಿ. ಅದು 2 ತಿಂಗಳು. ನಾನ್ ಬಾಸ್ಗೆ ಹೇಳಿ ನಿನ್ ಟಿಕೆಟ್ ಕೂಡ ಮಾಡಿಸ್ಬಿಟ್ಟೆ. ಪ್ರವೀಣ್ ಮತ್ತೆ ಸುಧಾ ಮಾರನೇ ದಿನದ ಫ್ಲೈಟ್ಗೆ ಆಫ್ರಿಕಾಗೆ ಹೊರಟ್ಬಿಡ್ತಾರೆ. ಮಾರನೇ ದಿನ ರಾತ್ರಿ 12 ಗಂಟೆಗೆ ಅವರ ಫ್ಲೈಟ್ ಲ್ಯಾಂಡ್ ಆಗತ್ತೆ. ಅವರನ್ನ ಪಿಕ್ ಮಾಡೋದಕ್ಕೆ ಆಫೀಸ್ ಕಡೆಯಿಂದ ಟ್ಯಾಕ್ಸಿ ಬರುತ್ತೆ. ಮಿಸ್ಟರ್ ಪ್ರವೀಣ್, ಹಿಯರ್. ಓಹ್ ವೇಟ್, ಬಾ ಸುಧಾ, ಅಲ್ಲಿದೆ ನಮ್ ಟ್ಯಾಕ್ಸಿ. ಗೆಸ್ಟ್ ಹೌಸ್ ಕಡೆಗೆ ಗಾಡಿ ಹೋಗ್ತಾ ಇರುತ್ತೆ. ಒಂದು ನಿರ್ಜನವಾದ ಪ್ರದೇಶದಲ್ಲಿ ಬಂದು ಗಾಡಿ ನಿಂತು ಬಿಡತ್ತೆ. ಇಬ್ರು ಗಾಡಿಯಿಂದ ಕೆಳಗಿಳಿತಾರೆ. ಇದಂತೂ ದಟ್ಟವಾದ ಕಾಡು ಅಂತ ಅನ್ನಿಸ್ತಿದೆ. ಏನ್ ಪ್ರವೀಣ್, ಎಂತ ಭಯಂಕರವಾದ ಕಾಡು ಕರ್ಕೊಂಡ್ ಬಂದಿದ್ದೀರಾ? ನಾನು ಕೂಡ ಮೊದಲನೇ ಸರಿ ಬರ್ತಾ ಇದೀನಿ ಸುಧಾ. ಅಂಡ್ ಡೋಂಟ್ ವರಿ, ನಾನಿಲ್ವಾ? ಅದು ಅಲ್ದೆ ನಾವಿಲ್ಲೇ ಕೂತಿರಲ್ವಲ್ಲ, ನಾವು ಪೂರ್ತಿ ಆಫ್ರಿಕಾ ಸುತ್ತಾಡ್ಬೇಕು. 2 ತಿಂಗಳ ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಜಾಗ ಶಿಫ್ಟ್ ಆಗೋಣ. ಆಗ ಸುಧಾಳ ಹಿಂದೆ ಒಂದು ಕಪ್ಪು ಬಣ್ಣದ ವಿಚಿತ್ರವಾಗಿ ಕಾಣಿಸುವಂತ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಸುಧಾ ಕಿರಿಚ್ತಾಳೆ. ಯಾರ್ ನೀನು? ಅಯ್ಯೋ, ಯಾರ್ ನೀನು? ನಿನ್ಗೇನ್ ಬೇಕು? ಐ ಆಮ್ ಯುವರ್ ಸರ್ವೆಂಟ್ ಮೇಡಮ್. ಅದು ಹೇಳ್ಬೇಕು ತಾನೆ. ಈ ಕತ್ಲಲ್ಲಿ ಬಂದು ನಿಂತ್ಕೊಂಡ್ರೆ ಹೇಗೆ? ಲಗೇಜ್ ತಗೊಂಡು ಒಳಗಡೆ ಬಾ. ಗೊತ್ತಿಲ್ಲ, ನನ್ಗ್ಯಾಕೋ ತುಂಬಾ ವಿಚಿತ್ರ ಅನ್ನಿಸ್ತಿದೆ. ನಾವು ಎಲ್ಲಾದ್ರೂ ಬೇರೆ ಹೋಟೆಲಲ್ಲಿ ಇರ್ಬೋದಾ ಪ್ರವೀಣ್? ತಡರಾತ್ರಿ ಆಗಿದೆ, ಬೆಳಗ್ಗೆ ನೋಡೋಣ. ಇವತ್ತು ಇಲ್ಲೇ ಉಳ್ಕೊಳ್ಳೋಣ. ಚಿಂತೆ ಮಾಡಬೇಡ, ನಾನು ನಿನ್ ಜೊತೆನೇ ಇದೀನಲ್ಲ. ಸುಧಾ ಒಳಗಡೆ ಹೋಗ್ತಾ ಇದ್ದಾಗೆ ಪ್ರವೀಣ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇಬ್ರು ಬೆಡ್ರೂಮ್ ಕಡೆಗೆ ಹೋಗ್ತಾರೆ. ಒಳಗಡೆಯಿಂದ ಗೆಸ್ಟ್ ಹೌಸ್ ಚೆನ್ನಾಗಿದೆಯಲ್ವಾ ಸುಧಾ? ಆ ಥರ ಏನೂ ಇಲ್ಲ, ಆದ್ರೆ ಇಲ್ಲಿನ ವೈಬ್ಸ್ ತುಂಬಾ ಬೇರೆ ತರ ಅನಿಸ್ತಿದೆ. ನೀವುಗಳು ರೆಸ್ಟ್ ಮಾಡಿ. ಯು ವಾಂಟ್ ಎನಿಥಿಂಗ್? ಇಲ್ಲ, ನೀನ್ ಹೋಗು. ಈ ವ್ಯಕ್ತಿ ತುಂಬಾ ವಿಚಿತ್ರ ಅನ್ನಿಸ್ತಿಲ್ವಾ? ಇಲ್ಲಿನ ಜನ ಅಂತೂ ಹೀಗೆ ಇರ್ತಾರೆ ಸುಧಾ. ಬಾ, ರೆಸ್ಟ್ ಮಾಡೋಣ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು. ಸರಿಯಾಗಿ ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಾಗೆ ಸುಧಾಳ ಕಣ್ಣುಗಳು ಏನೋ ಅನುಭವ ಆದ ಕಾರಣಕ್ಕೆ ಅವಳಿಗೆ ಎಚ್ಚರ ಆಗತ್ತೆ. ಅವಳು ನೋಡ್ತಾಳೆ, ಅವಳ ಕೈಯಲ್ಲಿ ರಕ್ತ ಇರುತ್ತೆ. ಪ್ರವೀಣ್ ಅವಳ ಪಕ್ಕದಲ್ಲಿ ಮಲಗಿದಾನೆ, ಆದ್ರೆ ಅವನ ಕತ್ತನ್ನ ಕುಯ್ದಿದ್ದಾರೆ. ಏನಾಯ್ತು ಸುಧಾ? ಕಣ್ ತೆಗಿ. ಪ್ರವೀಣ್, ನಿನ್ಗೇನು ಆಗಿಲ್ಲ ಅಲ್ಲ? ಹಾ ಸುಧಾ, ನನಗೇನು ಆಗಿಲ್ಲ. ನನ್ಗೆ ತುಂಬಾ ಕೆಟ್ಟ ಕನ್ಸ್ ಬಿತ್ತು. ಏನು ಆಗಿಲ್ಲ ಸುಧಾ. ಮಾರನೇ ದಿನ ಬೆಳಗ್ಗೆ ಪ್ರವೀಣ್ ಆಫೀಸ್ಗೆ ರೆಡಿ ಆಗ್ತಾನೆ. ಪ್ರವೀಣ್ ನೋಡ್ತಾನೆ, ಸುಧಾ ಇನ್ನೂ ಮಲ್ಗೆ ಇರ್ತಾಳೆ. ಅವನು ಸುಧಾನ ಏಳಿಸ್ತಾನೆ. ಸುಧಾ, ರಾತ್ರಿ ಭಯ ಪಟ್ಟು ನೀನ್ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಅದಕ್ಕೆ ಇಷ್ಟೊತ್ತು ಮಲಗಿದ್ಯಾ? ಗುಡ್ ಮಾರ್ನಿಂಗ್ ಡಿಯರ್. ಎಲ್ಲಿಗೆ ಎದ್ದೇಳು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ಸರಿನಾ?
ಮತ್ತೆ ನಾನು? ನೀನ್ ನನ್ಗೋಸ್ಕರ ಕಾಯ್ತಾ ಇರು, ನಾನ್ ಬೇಗ ಬಂದ್ಬಿಡ್ತೀನಿ. ನಾನ್ ಜಸ್ಟ್ ಇನ್ಫಾರ್ಮ್ ಮಾಡ್ಬೇಕಷ್ಟೇ. ಟ್ರೈನಿಂಗು ನಾಳೆಯಿಂದ. ಸರಿ, ಆದ್ರೆ ಬೇಗ ಬಾ. ಈ ಮಾತನ್ನ ಹೇಳಿ ಪ್ರವೀಣ್ ಆಫೀಸ್ಗೆ ಹೋಗ್ತಾನೆ. ಸುಧಾ ಅಲ್ಲೇ ಗೆಸ್ಟ್ ಹೌಸ್ ಹತ್ರ ಇರೋ ಗಾರ್ಡನ್ಗೆ ಬರ್ತಾಳೆ. ಅಲ್ಲಿ ಸ್ವಲ್ಪ ಸುತ್ತಾಡಿದ್ಮೇಲೆ ಅವಳು ನೋಡ್ತಾಳೆ, ಅಲ್ಲೇ ನೆಲದ ಮೇಲೆ 2 ವಿಚಿತ್ರವಾಗಿರೋ ಬಟ್ಟೆಲ್ ಮಾಡಿರೋ ಗೊಂಬೆ ಇರುತ್ತೆ. ಅದಕ್ಕೆ ಎಷ್ಟೋ ಸೂಜಿಗಳನ್ನು ಚುಚ್ಚಿರ್ತಾರೆ. ಸುಧಾಗೆ ಇದನ್ನೆಲ್ಲ ನೋಡಿ ತುಂಬಾ ವಿಚಿತ್ರ ಅನ್ಸತ್ತೆ. ಮತ್ತೆ ಅವಳು ಒಂದು ಹೆಜ್ಜೆನ ಮುಂದೆ ಇಡ್ತಿದ್ದ ಹಾಗೆ ನೆಲದ ಮೇಲೆ ಬಿದ್ದಿರೋಂಥ ಒಂದು ಮೊಳೆ ಅವಳ ಕಾಲಿಗೆ ಚುಚ್ಕೊಳ್ಳತ್ತೆ. ಒಳಗಡೆ ಹೋಗಿ ಸುಧಾ ಕಾಲಿಗೆ ಪಟ್ಟಿ ಕಟ್ಕೋತಾ ಇರ್ತಾಳೆ. ಆಗ ಅಲ್ಲಿ ಇರೋ ಲ್ಯಾಂಡ್ಲೈನ್ಗೆ ಫೋನ್ ಬರುತ್ತೆ. ಹಲೋ ಹಲೋ ಸುಧಾ, ನಾನು ಪ್ರವೀಣ್. ಪ್ರವೀಣ್, ನೀನ್ ಯಾವಾಗ ಬರ್ತೀಯಾ? ನನ್ಗಿಲ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸುಧಾ, ನಾನು ಕೂಡ ಅದೇ ವಿಷಯಕ್ಕೆ ಫೋನ್ ಮಾಡಿದ್ದು. ಬೇಗ ಬಾ ಪ್ಲೀಸ್, ನನ್ಗಿಲ್ ತುಂಬಾ ಭಯ ಆಗ್ತಿದೆ. ಹಲೋ ಹಲೋ ಪೂರ್ತಿ ಮಾತು ಕೇಳ್ದೆ ಫೋನ್ ಕಟ್ ಮಾಡ್ಬಿಟ್ಟ. ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ಆಗ ಸುಧಾಳ ಗಮನ ಕಟ್ಟಾಗಿರೋಂತ ಫೋನ್ನ ವೈರ್ ಮೇಲೆ ಬೀಳತ್ತೆ. ಆಗ ಅವಳಿಗೆ ಇನ್ನೂ ತುಂಬಾನೇ ಗಾಬರಿ ಆಗತ್ತೆ. ಆಗ ಮತ್ತೆ ಹಾಳಾಗಿರೋ ಫೋನು ರಿಂಗ್ ಆಗಕ್ ಶುರುವಾಗತ್ತೆ. ಈಗ ಸುಧಾ ಫೋನಿಂದ ದೂರ ಹೋಗಕ್ ಶುರು ಮಾಡ್ತಾಳೆ. ಅವಳ ಕಿವಿಯಲ್ಲಿ ಫೋನ್ ರಿಂಗ್ ಆಗ್ತಿರೋ ಶಬ್ದನೇ ಕೇಳಿಸ್ತಾ ಇರತ್ತೆ. ಅವಳು ತನ್ನ ಕಿವಿನ ಮುಚ್ಕೋತಾಳೆ. ಅಷ್ಟ್ರಲ್ಲೇ ಸುಧಾ, ಸುಧಾ, ಏನಾಯ್ತು ನಿನಗೆ? ಆರಾಮಾಗಿದ್ಯಾ ತಾನೆ? ಪ್ರವೀಣ್, ನೀನ್ ಬಂದ್ಬಿಟ್ಯಾ? ಈಗ ತಾನೇ ನಿನ್ ಫೋನ್ ಬಂದಿತ್ತು, ಆದ್ರೆ ಈ ಫೋನ್ ಹಾಳಾಗಿದೆ. ಆದ್ರೆ ನಾನು ನಿನ್ಗೆ ಯಾವ್ದೇ ಫೋನ್ ಮಾಡಿಲ್ವಲ್ಲ ಸುಧಾ. ಹಾಗಾದ್ರೆ ಅದ್ಯಾರ್ ಫೋನ್ ಮಾಡಿದ್ದು? ನೀನ್ ನನ್ ಜೊತೆ ಬಾ, ನಾವೀಗ ಹೊರಗಡೆ ಹೋಗೋಣ. ಇಬ್ರು ಗೆಸ್ಟ್ ಹೌಸ್ನಿಂದ ಆಚೆ ಹೋಗ್ತಾರೆ. ನೋಡ್ತಾ ಇದ್ದ ಹಾಗೆ ಕಾಡು ದಟ್ಟವಾಗಿ ಕಾಣಿಸ್ತಿರತ್ತೆ. ತುಂಬಾ ದೊಡ್ಡ ಕಾಡು, ದಟ್ಟವಾದ ಕಾಡು. ನಾವ್ ಎಲ್ಲಿಗ್ ಹೋಗ್ತಿದೀವಿ ಪ್ರವೀಣ್? ನೋಡು, ಎಷ್ಟು ಕತ್ಲಿದೆ, ಮತ್ತೆ 4 ಕಡೆ ದಟ್ಟವಾದ ಕಾಡು. ನನಗ್ ಭಯ ಆಗ್ತಿದೆ. ನೀನ್ ಯಾಕೇನೋ ಮಾತಾಡ್ತಿಲ್ಲ? ಮಾತಾಡು. ಏನೂ ಆಗಲ್ಲ, ಸುಮ್ನೆ ನನ್ ಜೊತೆ ಬಾ. ನೋಡ್ತಿದ್ದ ಹಾಗೆ ಪ್ರವೀಣ್ ಸುಧಾನ ಒಂದು ವಿಚಿತ್ರವಾದ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ವಿಚಿತ್ರವಾದ ಫೋಟೋಗಳಿರುತ್ತೆ, ಮಾಟ ಮಂತ್ರದ ಸಾಮಗ್ರಿಗಳಿರುತ್ತೆ. ಪ್ರವೀಣ್, ಇದೆಲ್ಲ ಏನು? ಇದೆಂಥ ಜಾಗ? ಸುಧಾ ಪ್ರವೀಣ್ ಕಡೆ ನೋಡ್ತಾ ಇದ್ದ ಹಾಗೆ ಅವನು ಪ್ರವೀಣ್ ಅಲ್ಲ, ಗೆಸ್ಟ್ ಹೌಸ್ನ ಸರ್ವೆಂಟ್ ಆಗಿರ್ತಾನೆ. ಅವನು ಪ್ರವೀಣ್ ಆಗಿ ಸುಧಾನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ್ತಾನೆ. ಅವನು ಜೋರಾಗಿ ನಗೋಕ್ ಶುರು ಮಾಡ್ತಾನೆ. ಯಾರ್ ನೀನು? ನನ್ ಯಾಕೆಲ್ಲಿ ಕರ್ಕೊಂಡ್ ಬಂದೆ? ಪ್ರವೀಣ್ ಎಲ್ಲಿ? ಆ ವ್ಯಕ್ತಿ ಸುಧಾನ ಒಂದು ಮರಕ್ಕೆ ಕಟ್ಟಾಕ್ಬಿಡ್ತಾನೆ. ಮತ್ತೆ ಜೋರಾಗಿ ತನ್ನ ಭಾಷೆಯಲ್ಲಿ ಯಾರನ್ನೋ ಕರೆಯೋದಕ್ಕೆ ಶುರು ಮಾಡ್ತಾನೆ. ತಾನಾ ನಗಾತೆ ಯುಟಿಮಾ ಟೋರಾ ಟೋರಾ ರವೇನಾ ಹಿ ಸುಕೋಹಾ ಸೊನಗಾತಿ. ಕಾಪಾಡಿ ನನ್ನ! ಪ್ರವೀಣ್ ಎಲ್ಲಿದೀಯಾ? ಸುಧಾ, ಎಲ್ಲಿದ್ಯಾ ನೀನು? ಸುಧಾ, ನಾನು ಮನೆಗೆ ಬಂದೆ. ಬಾಯಿಗೆ ಇಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ. ನಾನಿಲ್ಲಿ ಒಂದು ಒಳ್ಳೆ ಜಾಗ ಹುಡುಕಿದ್ದೀನಿ. ಸುಧಾ, ಎಲ್ಲಿದ್ಯಾ ನೀನು? ಸುಧಾ ಪೂರ್ತಿ ಮನೆಯಲ್ಲಿ ಸಿಗೋದೇ ಇಲ್ಲ. ಪ್ರವೀಣ್ಗೆ ಆತಂಕ ಆಗತ್ತೆ. ಗೆಸ್ಟ್ ಹೌಸಿಂದ ಆಚೆ ಬಂದು ನೋಡ್ತಾನೆ. ಆಗ ನೆಲದ ಮೇಲೆ ಸ್ವಲ್ಪ ರಕ್ತ ಸುರಿದಿರೋ ಮಾರ್ಕ್ಗಳಿರುತ್ತೆ. ಪ್ರವೀಣ್ ಹೆದರ್ಕೊಂಡ್ಬಿಡ್ತಾನೆ. ಮತ್ತೆ ಅಲ್ಲಿಂದ ಹೊರಡ್ತಾನೆ, ಸುಧಾನ ಆ ಕಾಡ್ನಲ್ಲಿ ಹುಡ್ಕೋದಕ್ಕೆ ಅಂತ. ಸುಧಾ, ಎಲ್ಲಿದ್ಯಾ ಸುಧಾ? ನಿನ್ನ ಒಬ್ಬಳನ್ನೇ ಬಿಡಬಾರ್ದಾಗಿತ್ತು. ಅಯ್ಯೋ ದೇವ್ರೇ, ಎಲ್ಲಿದ್ದಾಳೆ ನನ್ ಸುಧಾ? ಆಗ ಪ್ರವೀಣ್ಗೆ ಸುಧಾ ಕಿರ್ಚ್ತಾ ಇರೋಂಥ ಶಬ್ದ ಕೇಳ್ಸತ್ತೆ. ಕಾಪಾಡಿ! ಪ್ರವೀಣ್ ಓಡೋಡಿ ಹೋಗ್ತಾನೆ. ಆಗ ನೋಡ್ತಾನೆ, ಸುಧಾನ ಒಂದು ಮರಕ್ಕೆ ಕಟ್ಟಾಕಿರ್ತಾರೆ. ಮತ್ತೆ ಅವಳು ಮುಂದೆ ಗೆಸ್ಟ್ ಹೌಸ್ನಲ್ಲಿ ಸರ್ವೆಂಟ್ ಆಗಿದ್ದ ಆ ವ್ಯಕ್ತಿ ನಿಂತಿರ್ತಾನೆ. ಅಲ್ಲಿ 4 ಕಡೆ ಮಾಟ ಮಂತ್ರ ಮಾಡುವಂತ ಸಾಮಗ್ರಿಗಳು ಬಿದ್ದಿರುತ್ತೆ. ಆ ವ್ಯಕ್ತಿ ಕೈಯಲ್ಲಿ ಒಂದು ಗೊಂಬೆ ಇರುತ್ತೆ.
ಅದು ಪ್ರವೀಣ್ದಾಗಿರುತ್ತೆ. ಬಿಡು ನನ್ನ ಹೆಂಡ್ತಿನ. ನಿನಗೆಷ್ಟೋ ಧೈರ್ಯ ನನ್ನ ಹೆಂಡ್ತಿನೇ ಕಟ್ಟಾಕಿದ್ಯಾ. ಹೇಗೆ ಪ್ರವೀಣ್ ಅವನ ಹತ್ರ ಬರ್ತಾನೋ ಆ ವ್ಯಕ್ತಿ ಸೂಜಿ ತಗೊಂಡು ಪ್ರವೀಣ್ನ ಒಂದು ಕಣ್ಣನ್ನ ಚುಚ್ಚಿಬಿಡ್ತಾನೆ. ನನ್ ಕಣ್ಣು. ಪ್ರವೀಣ್ ಪ್ರವೀಣ್ ಇವನಿಗೇನು ಮಾಡ್ಬೇಡ. ಪ್ರವೀಣ್ ನೀನ್ ಇಲ್ಲಿಂದ ಓಡ್ ಹೋಗು. ಇವ್ ನಿನ್ನ ಸಾಯಿಸ್ತಾನೆ. ನಾನಿವ್ನ ಸುಮ್ನೆ ಬಿಡಲ್ಲ ಸುಧಾ. ಆಗ ಅವನು ಪ್ರವೀಣನ ಎರಡನೇ ಕಣ್ಣನ್ನು ಚುಚ್ಚಿಬಿಡ್ತಾನೆ. ಪ್ರವೀಣ್ ಅಳ್ಬೇಡ ಸುಧಾ. ಇಲ್ಲ. ಕೊನೆಗೆ ಪ್ರವೀಣನ ತಲೆಯನ್ನ ಕಡ್ದು ಸುಧಾಳ ಕಾಲ್ ಕೆಳಗೆ ಹಾಕ್ಬಿಡ್ತಾನೆ. ಪ್ರವೀಣ್ ಇಲ್ಲ. ಮತ್ತೆ ಆ ವ್ಯಕ್ತಿ ಹೋಗ್ತಾನೆ ಅಳ್ತಾ ನಿಂತಿರೋ ಸುಧಾ ಹತ್ರ. ಮತ್ತೆ ಹೋಗಿ ನಗ್ನಗ್ತಾ ಅವಳನ್ನ ಮುಟ್ತಾನೆ. 4 ಕಡೆ ಉರಿತಾ ಇರೋಂಥ ಪಂಜು ಆರ್ ಹೋಗುತ್ತೆ. ಮತ್ತೆ ಕಾಡಲ್ಲಿ ನಿಶ್ಶಬ್ದತೆ ಆವರಿಸತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಬಾ ಕಿರಣ್, ನಾವ್ ರೀಚ್ ಆದ್ವಿ. ತುಂಬಾ ವಿಚಿತ್ರವಾದ ಜಾಗ. ರಾಜೀವ್, ನಾವಿಲ್ಲೇ ಉಳ್ಕೊಳ್ಳೋದು? ಹಾ, ಆಫೀಸ್ ಕಡೆಯಿಂದ ಇದೇ ಸಿಕ್ಕಿರೋದು. 4 ಕಡೆ ಕಾಡೇ ಇದೆ. ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಇವತ್ ಒಂದಿನ ಅಡ್ಜಸ್ಟ್ ಮಾಡ್ಕೊಡಿ ಯಾರ್, ನಾಳೆ ನೋಡ್ಕೊಳ್ಳೋಣ. ಯಾರ್ ನೀನು? ಏನ್ ಬೇಕು ನಿನ್ಗೆ? ಐ ಆಮ್ ಯುವರ್ ಸರ್ವೆಂಟ್ ಸಾರ್. ಈಗ ಮುಂದೆ ಬಂದು ನಿಂತ್ಕೊಳ್ಳೋದು. ಲಗೇಜ್ ತಗೊಂಡು ಒಳಗಡೆ ಹೋಗೋ. ರಾಜೀವ್ ಮತ್ತೆ ಕಿರಣ್ ತಮ್ಮ ಅಂತ್ಯದ ಕಡೆಗೆ ಹೊರಟಿದ್ದಾರೆ. ಹೇಗೆ ಅವರು ತಮ್ಮ ಹೆಜ್ಜೆಗಳನ್ನ ಗೆಸ್ಟ್ ಹೌಸ್ ಕಡೆಗೆ ಹಾಕ್ತಿರ್ತಾರೋ ಹಾಗೆ ಈ ವ್ಯಕ್ತಿ ಮುಖದಲ್ಲಿ ನಗು ಮೂಡ್ತಾ ಇರುತ್ತೆ. ಅವನಿಗೆ ಮುಂದಿನ ಬೇಟೆ ಸಿಕ್ಬಿಟ್ಟಿರುತ್ತೆ.